ನೆಲಮಂಗಲದಲ್ಲಿ ದರೋಡೆಕೋರರು ಕೈಚಳಕ ತೋರಿಸಿದ್ದಾರೆ. ಆಟಿಕೆ ಬಂದೂಕು ತೋರಿಸಿ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ಅಂಗಡಿ ಮಾಲೀಕ ಕಿರ್ಚ್ಕೊಂಡ್ರು. ಮುಖಕ್ಕೆ ಮಾಸ್ಕ್, ಕೈಗೆ ಗ್ಲೌಸ್ ಧರಿಸಿ ಆಗಮಿಸಿದ್ದ ದರೋಡೆಕೋರರು ಮಾಲೀಕನ ಕಣ್ಣ ಮುಂದೆಯೇ ಸುಮಾರು 180 ಗ್ರಾಂ ಚಿನ್ನಾಭರಣ ಕದ್ದೊಯ್ದಿದ್ದಾರೆ. ದರೋಡೆಕೋರರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹೇಗಿತ್ತು ಆ ದರೋಡೆ ಅಂತ ಒಮ್ಮೆ ನೋಡಿ. ಅಂಗಡಿಯಲ್ಲಿ ಒಡವೆ ಜೋಡಿಸುತ್ತಿದ್ದ ಕೆಲಸಗಾರ, ಮೊಬೈಲ್ನಲ್ಲಿ ಮುಳುಗಿ ಹೋಗಿದ್ದ ಮಾಲೀಕ, ಈ ವೇಳೆ ಗನ್ ಹಿಡಿದು ಬಂದ ಆಗುಂತಕರು. ನೋಡ್ತಿದ್ದಂತೆ ಒಡವೆ ಕದ್ದು ಪರಾರಿಯಾದ ದರೋಡೆಕೋರರು. ಈ ಘಟನೆ ನಡೆದಿರೋದು ನೆಲಮಂಗಲದ ರಾಮ್ ಜ್ಯುವೆಲರ್ಸ್ನಲ್ಲಿ. ಫಟಾಫಟ್ ಅಂತ ನುಗ್ಗಿದ ದರೋಡೆಕೋರರು ಫಟಾಫಟ್ ಅಂತ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇಪ್ಪತ್ತೇ 20 ಸೆಕೆಂಡ್ನಲ್ಲಿ ಚಿನ್ನಾಭರಣ ಗಾಯಬ್. ಕೆಲವೇ ಕ್ಷಣಗಳಲ್ಲಿ ಚಿನ್ನಾಭರಣ ದೋಚಿದ ಖದೀಮರು. ಜುಲೈ 24, 2025 ಗುರುವಾರ ರಾತ್ರಿ ಸುಮಾರು 9 ಗಂಟೆಯ ಸಮಯ. ನೆಲಮಂಗಲದಲ್ಲಿರೋ ರಾಮ್ ಜ್ಯುವೆಲರ್ಸ್ನಲ್ಲಿ ಎಂದಿನಂತೆ ಅಂಗಡಿ ತೆರೆದಿದ್ದ ಮಾಲೀಕ ಕನಯ್ಯ ಲಾಲ್ ಮನೆಗೆ ಹೋಗಲು ಸಿದ್ಧರಾಗ್ತಿದ್ರು. ಇದಕ್ಕಾಗಿ ಹೊರಗೆ ತೆಗೆದು ಪ್ರದರ್ಶನಕ್ಕೆ ಇಟ್ಟಿದ್ದ ಚಿನ್ನಾಭರಣಗಳನ್ನ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಶೈಲೇಂದ್ರ ಎಲ್ಲವನ್ನ ಒಪ್ಪ ಓರಣವಾಗಿ ಜೋಡಿಸಿ ಎತ್ತಿಡುತ್ತಿದ್ದ. ಈ ವೇಳೆ ದಿಢೀರಂತ ಅಂಗಡಿಗೆ ನುಗ್ಗಿದ ದರೋಡೆಕೋರರು ಸುಮಾರು 184 ಗ್ರಾಂನಷ್ಟು ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ ಅಂತ ಮಾಲೀಕರು ಹೇಳಿದ್ದಾರೆ. ನಮ್ಗೆ ಅಂದ್ರೆ ಗನ್ ತೋರಿಸಿದ ತಕ್ಷಣ ಭಯ ಆಯ್ತು ಸರ್. ಅದು ಒರಿಜಿನಲ್ ಇತ್ತೋ ಡೂಪ್ಲಿಕೇಟ್ ಇತ್ತೋ ಯಾರು ಗೊತ್ತು ಸರ್. ಅದು ಎಷ್ಟು ಗ್ರಾಮ್ ಹೋಗಿದೆ ಸರ್? ಸರ್ ಹೆಚ್ಚು ಕಮ್ಮಿ 200 ಗ್ರಾಮ್ ಹೋಗಿದೆ. ಬಟ್ ಅದು ನಮಗೆ 16 ಗ್ರಾಮ್ ವಾಪಸ್ ಸಿಕ್ತು ಅಲ್ಲಿ ಇತ್ತೋ ಟ್ರೇದಲ್ಲಿ. ಅದರಲ್ಲಿ ಹೆಚ್ಚು ಕಮ್ಮಿ 185 ಗ್ರಾಮ್ ಹೋಗಿದೆ. ಕಾಲಲ್ಲಿ ಅಲ್ಲಿಂದ ಯೂಟರ್ನ್ ಮಾಡಿದೆ. ಯೂಟರ್ನ್ ಮಾಡ್ಕೊಂಡು ರೈಟ್ ಹೋಗುತ್ತೆ. ನಾವು 2 ಜನ ಅಂಗಡಿಯಲ್ಲಿ ಇದ್ರು ಎನಿ ಟೈಮು. ಡೈಲಿ ಅದೇ ಟೈಮಿಗೆ ಕ್ಲೋಸ್ ಮಾಡ್ತೀವಿ. ಡೆಲ್ಲಿ ನಮ್ದು 8:45, 9 ಗಂಟೆ ಒಳಗಡೆ ಕ್ಲೋಸ್ ಮಾಡ್ಬಿಡ್ತೀನಿ. ಯಾರನ್ನ ಬಂದು ನೋಡ್ಕೊಂಡು ಹೋಗೋದು, ವಾಚ್ ಮಾಡಿ. ಇಷ್ಟೆಲ್ಲಾ ಘಟನೆ ನಡೆದಿರೋದು ಜಸ್ಟ್ 20 ಸೆಕೆಂಡ್ನಲ್ಲಿ. ನೀವು ಕೇಳಿಸಿಕೊಂಡಿದ್ದು ನಿಜ. 20 ಸೆಕೆಂಡ್ನಲ್ಲಿ ಮಾಲೀಕನ ಕಣ್ಣೆದುರೇ ಅಂಗಡಿಯಲ್ಲಿ ದರೋಡೆ ನಡೆದು ದರೋಡೆಕೋರರು ಎಸ್ಕೇಪ್ ಕೂಡ ಆಗಿ ಹೋಗಿದ್ರು. ತನ್ನ ಕಣ್ಣ ಮುಂದೆ ಏನು ನಡೀತಿದೆ ಅನ್ನೋದು ಅರಿವಾಗುವಷ್ಟರಲ್ಲೇ ಖತರ್ನಾಕ್ ಖದೀಮರು ಸುಮಾರು 184 ಗ್ರಾಂ ಚಿನ್ನ ದೋಚಿ ಪರಾರಿಯಾಗಿದ್ದಾರೆ. ಮಿಂಚಿನಂತೆ ಬಂದು ಮಿಂಚಿನಂತೆ ಚಿನ್ನಾಭರಣ ಕದ್ದ ಖದೀಮರು ಮಿಂಚಿನ ವೇಗದಲ್ಲೇ ಎಸ್ಕೇಪ್ ಆಗಿ ಬಿಟ್ಟಿದ್ದಾರೆ. ಜೋರಾಗಿ ಕಾಪಾಡಿ ಅಂತ ಯಾರೂ ಬರಲಿಲ್ಲ ಸರ್. ಬಟ್ ಆದ್ರೂ ಅವರು ಮೇಲೆ ಹತ್ತಿ ಎಲ್ಲ ಚಿನ್ನ ತೆಗ್ದು ಎಷ್ಟು ಚಿನ್ನ ಇತ್ತು ಅಂಗಡಿಲಿ ಎಲ್ಲ ತೊಗೊಂಡು ಹೋದ್ರು ಸರ್. ಹೋಗ್ತಾ ಅವರು ಹೋಗ್ಬೇಕಾದ್ರೂ ನಾವು ಓಡ್ವಿ ಹಿಂದೆ. ಆ ಗಾಡಿ ಅವನು ಶಿಫ್ಟ್ ಕಾರಿಲಿ ಅವರು ಬಂದಿದ್ದರು. ತಿರುಗಿಸ್ದ ಅವನು ಗಾಡಿನ ಹೆಂಗೆ ಓಡ್ತಾ ಈ ವ್ಯಕ್ತಿ ಕಾಪಾಡಕ್ಕೆ ಹೋದ. ಅವನು ಕಾಪಾಡ್ತಾ ಅವನಿಗೆ ಚಾಕು ಹಾಕಿ ಅವರು ಓಡ್ಬಿಟ್ರು. ಹಿಡ್ಕೊಳಕ್ಕೆ ಹೋದ್ರು. ಅವನು ಓಡ್ಬಿಟ್ಟ ಸರ್. ಯಾರು ಹೋಗಿದ್ದು ಹಿಡ್ಕೊಳಕ್ಕೆ? ಸರ್ ಪಕ್ಕದ ಅಂಗಡಿಯವರು ಸರ್. ಅವರ ಹೆಸರು ಅಮಿತ್. ಯಾರಿಗನ್ನ ಅನುಮಾನ ಇದೆಯಾ ಏನಾದರೂ? ಸರ್ ನೋಡಿ, ಅನುಮಾನ ಅಂದರೆ ಸರ್ ನಮ್ಮ ಅಂಗಡಿಲಿ ಎಲ್ಲರೂ ಬರ್ತಾರೆ. ಈಗ ಯಾರು ಬರ್ತಾರೆ, ಯಾರು ಕಳ್ಳರು ಅಂತ ನಮ್ಗೆ ಗೊತ್ತಾಗಲ್ಲ ಸರ್. ಈಗ ಯಾರೋ ಬಂದರು ಅಂಗಡಿಗೆ ಪರ್ಚೇಸ್ ಮಾಡೋಕ್ಕೆ ಅಂದರೆ ಅವ್ರನ್ನ ನಾವು ಕಳ್ಳ ಅಂತ ಅನ್ಕೊಳಕ್ಕಾಗಲ್ಲ. ಈಗ ಸುಮಾರು ಜನ ಬರ್ತಾರೆ ಅಲ್ವಾ. ಬಟ್ ಏನು ಪೊಲೀಸವರು ನಮಗೆ ಹೆಲ್ಪ್ ಮಾಡಿದ್ರೆ. ಆಟಿಕೆ ಗನ್ ತೋರಿಸಿ ಅಂಗಡಿ ದೋಚಿದ ಖತರ್ನಾಕ್ಗಳು. ದರೋಡೆ ತಡೆಯಲು ಬಂದ ವ್ಯಕ್ತಿಗೆ ಚಾಕುವಿನಿಂದ ಹಲ್ಲೆ.
ಗುರುವಾರ ರಾತ್ರಿ 9 ಗಂಟೆ ಸುಮಾರಿಗೆ ರಾಮ್ ಜ್ಯುವೆಲರ್ಸ್ಗೆ ದರೋಡೆಕೋರರು ಎಂಟ್ರಿ ಕೊಟ್ಟಿದ್ರು. ಹೀಗೆ ಎಂಟ್ರಿ ಕೊಟ್ಟಿದ್ದ ದರೋಡೆಕೋರರು ಗನ್ ತೋರಿಸಿ ಚಿನ್ನಾಭರಣಗಳ ಜೊತೆಗೆ ಮಾಲೀಕನ ಮೊಬೈಲ್ ಕಸಿದುಕೊಳ್ಳೋಕೆ ಪ್ರಯತ್ನಿಸಿದ್ದಾರೆ. ಆದರೆ ಆತನ ಮೊಬೈಲ್ ಸೇಫ್ ಆಗಿದೆ. ಚಿನ್ನಾಭರಣಗಳನ್ನ ಖತರ್ನಾಕ್ಗಳು ಅಬೇಸ್ ಮಾಡಿದ್ದಾರೆ. ಯಾವಾಗ ದರೋಡೆಕೋರರು ಮಾಲೀಕ ಕನ್ನಯ್ಯಲಾಲ್ಗೆ ಗನ್ ತೋರಿಸಿದ್ರೋ ಆತ ಸಹಾಯಕ್ಕಾಗಿ ಕಿರುಚಿಕೊಂಡಿದ್ದಾನೆ. ಆದರೆ ದರೋಡೆಕೋರರು ತೋರಿಸಿದ್ದು ಆಟಿಕೆ ಗನ್ ಅನ್ನೋದು ಮಾಲೀಕನಿಗೆ ಗೊತ್ತಾಗಿರಲಿಲ್ಲ. ಗನ್ ತೋರಿಸಿದ ಕೂಡಲೇ ಆತನಿಗೆ ಪ್ರಾಣ ಭಯ ಶುರುವಾಗಿದೆ. ಪ್ರಾಣ ಉಳಿದರೆ ಸಾಕು ಅಂತ ಆತ ಅದು ನಿಜವಾದ ಬಂದೂಕ ಆಟಿಕೆಯ ಬಂದೂಕ ಅನ್ನೋದನ್ನ ಗುರುತಿಸಲು ಹೋಗಿಲ್ಲ. ಯಾವಾಗ ಚಿನ್ನಾಭರಣ ಅಂಗಡಿ ಮಾಲೀಕನ ತಲೆಗೆ ಗನ್ ಗುರಿ ಮಾಡಿದ್ರೋ ಆತ ಸಹಾಯಕ್ಕಾಗಿ ಕಿರ್ಚಿಕೊಂಡಿದ್ದಾನೆ. ಜೊತೆಗೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಶೈಲೇಂದ್ರ ಗಾಬರಿಗೆ ಒಳಗಾಗಿದ್ದ. ಯಾವಾಗ ಅಂಗಡಿ ಮಾಲೀಕ ಜೋರಾಗಿ ಕಿರ್ಚಿಕೊಳ್ಳೋಕೆ ಶುರು ಮಾಡಿದ್ನೋ ಪಕ್ಕದ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಅಮಿತ್ ಅನ್ನೋ ವ್ಯಕ್ತಿ ದರೋಡೆಕೋರರನ್ನ ಹಿಡಿಯಲು ಪ್ರಯತ್ನ ಪಟ್ಟಿದ್ದಾನೆ. ಈ ವೇಳೆ ದರೋಡೆಕೋರರು ಆತನ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ. ಅಂಗಡಿ ಮಾಲೀಕನ ಪ್ರಕಾರ ಮೂವರು ದರೋಡೆಕೋರರು ಕೈಚಳಕ ಪ್ರದರ್ಶಿಸಿದ್ರು. ಇವರನ್ನ ಸ್ಥಳದಿಂದ ಎಸ್ಕೇಪ್ ಮಾಡೋಕೆ ಮತ್ತೊಬ್ಬ ಕಾದು ಕುಳಿತಿದ್ದ. ಇವರು ದುಷ್ಕೃತ್ಯ ಎಸಗಿ ಅಂಗಡಿಯಿಂದ ಪರಾರಿಯಾಗ್ತಿದ್ದಂತೆ ಕಾರಿನಲ್ಲಿ ಅವರನ್ನ ಎಸ್ಕೇಪ್ ಮಾಡಲು 4ನೇ ವ್ಯಕ್ತಿ ನೆರವು ನೀಡಿದ್ದ ಅಂತ ಗೊತ್ತಾಗಿದೆ. ಅದು ಆಟಿಕೆ ಬಂದೂಕು ಅಂತ ಖಚಿತಪಡಿಸಿದ ಪೊಲೀಸರು. ಶೀಘ್ರವೇ ಆರೋಪಿಗಳ ಬಂಧನದ ಭರವಸೆ ನೀಡಿದ ಎಸ್ಪಿ. ನೆಲಮಂಗಲದ ರಾಮ್ ಜ್ಯುವೆಲರ್ಸ್ನಲ್ಲಿ ದರೋಡೆಗೆ ಬಳಸಿದ ಬಂದೂಕು ಆಟಿಕೆ ಗನ್ ಅಂತ ಪೊಲೀಸರು ಖಚಿತಪಡಿಸಿದ್ದಾರೆ. ದರೋಡೆ ಪ್ರಕರಣದ ಕುರಿತು ಮಾಹಿತಿ ನೀಡಿದ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ ದರೋಡೆಕೋರರು ಆಟಿಕೆಯ ಬಂದೂಕು ತೋರಿಸಿ ದುಷ್ಕೃತ್ಯ ಎಸಗಿದ್ದಾರೆ. ಗನ್ ತೋರಿಸಿದ ತಕ್ಷಣ ಮಾಲೀಕರು ಭಯಪಟ್ಟಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ದರೋಡೆಕೋರರು ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ನೆಲಮಂಗಲದಲ್ಲಿ ದರೋಡೆ ಮಾಡಿದವರನ್ನ ಶೀಘ್ರವೇ ಬಂಧಿಸುತ್ತೇವೆ ಅಂತ ಭರವಸೆ ನೀಡಿದ್ರು. ಪ್ರಥಮ ಅಂತ ಈಗ ತಾವೆಲ್ಲರೂ ಅದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಆ ಪ್ರಕಾರ ಒಂದು ಅವರು ಬಂದು ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ಅದನ್ನ ಆದಷ್ಟು ಬೇಗ ರೈಟಿಂಗ್ ಕಂಪ್ಲೇಂಟ್ ಕೊಡ್ತಿದ್ದೆ. ಆ ಕಂಪ್ಲೇಂಟ್ ಕೊಟ್ಟ ನಂತರ ಏನು ಅದು ಘಟನೆ ಆಗಿತ್ತು ನಮ್ಮ ದೊಡ್ಡ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲವು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದಾಗ ಯಾರೋ 2-3 ಜನ ಮೇಲೆ ಏನು ಅವ್ರದ್ದು ಮತ್ತೆ ಏನು ಮಾತುಕತೆ ಆಗಿದೆ ಮತ್ತೇನೇ ಮಾಡಿದ್ರು ಯಾವುದೋ ಒಂದು ವಿಷಯ ಅವರು ಕೊಟ್ಟ ನಂತರ ಅವ್ರೇನು ಘಟನೆ ಆಗಿರ್ತದೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಕೊಟ್ಟ ನಂತರ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆಮೇಲೆ ಫರ್ದರ್ ಅದೇನು ಕೇಸ್ ಕೊಡ್ತಾರೆ ಅದನ್ನ ತನಿಖೆ ಮಾಡ್ತೀನಿ. ಅದು ಅಫಿಷಿಯಲಿ ನಮ್ಮ ಬಂದಿದೆ ನಾವು ರೈಟಿಂಗ್ ಕೊಟ್ಟೆ ಅಂತ ಹೇಳ್ತಾರೆ. ನಾನು ಅದ್ರ ಬಗ್ಗೆ ಮಾದನಾಯಕನಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ತೀವ್ರ ಜನದಟ್ಟಣೆ ಇರೋ ಪ್ರದೇಶದಲ್ಲಿ ದರೋಡೆ ನಡೆದಿದೆ.
ಇದರಿಂದ ನೆಲಮಂಗಲದ ಜನ ಬೆಚ್ಚಿ ಬಿದ್ದಿದ್ದಾರೆ. ಜನಸಂದಣಿ ಜಾಸ್ತಿ ಇರೋ ಸಮಯದಲ್ಲೇ ದರೋಡೆಕೋರರು ಕೈಚಳಕ ಮೆರೆದಿದ್ದಾರೆ. ಒಂದು ಜನಸಂದಣಿ ಇಲ್ಲದಿದ್ರೆ ಇಡೀ ಅಂಗಡಿಯನ್ನೇ ದೋಚಿಕೊಂಡು ಹೋಗ್ತಿದ್ರು ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಅದು ರಾತ್ರಿ 9 ಗಂಟೆ ವೇಳೆಗೆ ನಡೆದಿರೋ ದರೋಡೆ ಪ್ರಕರಣದಿಂದ ಜನರು ತೀವ್ರ ಆತಂಕಕ್ಕೆ ಗುರಿಯಾಗಿರೋದು ಮಾತ್ರ ಸುಳ್ಳಲ್ಲ. ಒಟ್ನಲ್ಲಿ ನೆಲಮಂಗಲದಲ್ಲಿ ಕೇವಲ 20 ಸೆಕೆಂಡ್ಗಳಲ್ಲಿ ದರೋಡೆಕೋರರು ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ದರೋಡೆಕೋರರ ಬೆನ್ನು ಬಿದ್ದಿರೋ ಪೊಲೀಸರು ಶೀಘ್ರವೇ ಅವರ ಬಂಧನ ಮಾಡ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆದರೆ ರಾತ್ರಿ 9 ಗಂಟೆ ವೇಳೆಗೆ ದರೋಡೆಕೋರರು ಚಿನ್ನಾಭರಣ ದೋಚಿದ್ರಿಂದ ನೆಲಮಂಗಲದಲ್ಲಿ ಆತಂಕದ ವಾತಾವರಣ ಸೃಷ್ಟಿಸಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.